ಹ್ಞೂ, ಊಟ ಆಯ್ತು. ಇನ್ನೊಂದು ಸ್ವಲ್ಪ ಹಾಲು ಕುಡ್ದು ತಣ್ಣ ಮುಕ್ಕೊಂಡ್ಬಿಡ್ತೀನಿ. ನಮ್ಮ ತಂಗಿ ಆರ್ತಿಗೆ ಒಂದು ಗ್ಲಾಸ್ ಹಾಲು ಕೊಡ್ಬೇಕು. ಮೊದ್ಲೇಕ ನಾ ಕುಡಿತೀನಿ, ಹಿಂದೆಗಡೆ ಆಕಿಗೆ ಕೊಡ್ತೀನಿ. ನೀ ಕುಡಿಯುವ ಅಂತ ಹೇಳ್ಬೇಕು, ಇಲ್ಲ ಹಾಲು ಕುಡಿಯಂಗಿಲ್ಲ, ಮುಂದೆ ನಿಂತು ಕುಡಿಸ್ಬೇಕು ಆಕಿಗೆ. ಹೆಚ್ಚಿನ ಸುದ್ದಿ ಐತಿ. ಟಕಳ ಬಶ ಕುಡಿದು ಬಂದಿರ್ತಾನ, ಹೊಲಸು ನಾಡ್ತಿರ್ತೈತಿ ರೂಮ್. ಒಂದಿಟ್ಟು ಲೇಟಾಗಿ ಹೋಗ್ತೀನಿ, ಕುಡ್ದು ಅಲ್ಲೇ ಹಂದಿಗತಿ ಬಿದ್ದಿರ್ತೈತಿ, ಹಿಂದೆಗಡೆ ಹೋದ್ರಾತ. ಅಕ್ಕ, ಓ ಆರ್ತಿ ನೀನ ಬಂದಿದ್ದು ಬೇಷ್ ಆತು. ತಗೋ ಇವ್ನ ಹಾಲು ಕುಡಿ, ನಾನು ಇನ್ನೊಂದು ಗ್ಲಾಸ್ ಹಾಲು ಹಾಕೊಂಡು ನಾ ಕುಡಿತೀನಂತ. ಅಕ್ಕ, ಈಗ ಹಾಲು ಕುಡಿದ್ರೂ ಆ ವಿಷಾನ ಆಗುತ್ತವ. ಯಾಕೆ ಏನಾಯ್ತ? ಇವ್ರು ಯಾಕೆ ಹಿಂಗತಿ ಅದಾರ? ಏನಾಯ್ತ? ಆರಾಮಿಲ್ಲನ್ರಿ ನಿಮಗೆ? ಅವ್ರಿಗೇನಾಗಂದಿ? ಆರಾಮದಾರ. ಆದ್ರೆ ಅಣ್ಣನ ಮ್ಯಾಗ ಮಮಕಾರ ಇಟ್ಕೊಂಡಿದ್ರಲ್ಲ, ಅವ್ರ ಮಮಕಾರ ಗೊತ್ತಾತ. ಅದಕ್ಕೆ ಬೆಪ್ಪನ ಥರ ನಿಂತಾರ ನೋಡು. ಏನು ಹೇಳಕತ್ತಿ ನೀನು? ಏನಾತ? ವೈನಿರಿ ಏನಂತ ಹೇಳಿದ್ರಿ? ನಮ್ಮ ಅಣ್ಣ ಇಷ್ಟೊಂದು ಕೆಟ್ಟವನು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಅಂಥವ್ನು ಕೂಡ ನೀವು ಹೆಂಗೆ ಸಂಸಾರ ಮಾಡ್ತೀರೇನ್ರಿ ವೈನಿ? ವೈನಿ, ನಮ್ಮ ಅಣ್ಣನ ಕೂಡಿ ನಾನು ಪಾಪ ಮಾಡಿಬಿಟ್ಟಿನ್ರಿ. ನಿಮಗೂ ನಾನು ಎಷ್ಟೋ ಅನ್ಯಾಯ ಮಾಡಿಬಿಟ್ಟಿನಿ. ಹೋಲ್ ಬಿಡ್ರಿ. ಈಗ ಯಾಕೆ ಆ ವಿಷಯ? ಯವ್ವ ಯಾಕ ಇಷ್ಟು ಹೊಲಸು ಗುಣ ಅದಾವು ಮಾವನ ಕಡೆ? ಅಷ್ಟು ಹೊಲಸು ಗುಣ ಅದಾವ ನೋಡು. ಯಾರು ಏನು ಮಾಡಕ್ಕೂ ಹೇಸಿಲ್ಲ ನೋಡು. ನೀ ಹಿಂಗೆ ಹೋಗೋ ಟೈಮ್ ಮಾತಾಡಿದ್ರೆ ನನಗೇನು ಗೊತ್ತಾಗಬೇಕು? ಅದು ಏನಂತೆ ಬಾಯ್ ಬಿಟ್ಟು ಹೇಳ್ರಿ ನನಗೆ. ವೈನಿರಿ, ನಮ್ಮ ಅಣ್ಣ ನನಗೆ ಮೋಸ ಮಾಡಿಬಿಟ್ಟನ್ರಿ. ಆಸ್ತಿ ಎಲ್ಲ ತಾನ ಒಬ್ಬವನ್ನ ತಿಂದು ತೆಗಿಬೇಕಂತ ಮಾಡೇನ. ಇನ್ನೇ ಈಗ ಕುತ್ಕೊಂಡು ಮಾತಾಡಕತ್ತಿದ್ದನ್ರಿ ವೈನಿ. ನಮ್ಮ ಅಣ್ಣನ ದೇವ್ರ ಅಂತ ಹೇಳಿ ನಂಬ್ಕೊಂಡಿದ್ದೆ. ಆದ್ರೆ ನಂಗೆ ಗೊತ್ತಿರಲಿಲ್ಲ ಇಷ್ಟು ಕೆಟ್ಟ ಗುಣ ಅದಾವ ಅಂತೇಳಿ. ನನ್ನ ಕೈಲಿ ಎಲ್ಲ ಕೆಲಸ ಮಾಡಿಸ್ಕೊಂಡ. ಈಗ ನೋಡಿದ್ರೆ ನನಗ ಅನ್ಯಾಯ ಮಾಡಕೊಂಟಾನ ನೋಡ್ರಿ ವೈನಿ. ವೈನಿ, ಈಗ ನೀವ ನಾನು ಕಾಪಾಡ್ಬೇಕು. ನೀವಿಲ್ಲ ಅಂದ್ರೆ ಮುಗಿತ್ರಿ ನನ್ನ ಕತಿ. ನಾನು ನನ್ನ ಹೆಂಡತಿ ಭಿಕ್ಷಕ್ಕೆ ಹೋಗ್ಬೇಕಾಗತ್ತ. ಅಕ್ಕ, ಮಾವನ ಕನಸು ದೊಡ್ಡ ದೊಡ್ಡವಾದವ ಅಕ್ಕ. ಭಾಳ ಕೆಟ್ಟವನದನ ಮಾವ. ನನ್ನ ಹೊಟ್ಟೆಗಿರೋ ಕೂಸಿನ ಮ್ಯಾಗ ಸದ್ಯಕರ ಕಣ್ಣು ಬಿದ್ದತ್ ನೋಡಕ್ಕ. ಅಯ್ಯೋ, ಅದರಂತ ಕೆಟ್ಟ ಹುಳನ ಎಲ್ಲಿ ನೋಡಿಲ್ಲ ನಾನು. ರೊಕ್ಕಂದ್ರ ಬಾಯಿ ಬಿಡ್ತಾನೆ ನೋಡವ. ರೊಕ್ಕಕ್ಕೆ ಮಹತ್ವ ಕೊಡ್ತಾನೆ ಹೊರತಾಗಿ ಸಂಬಂಧಗಳಿಗೆ ಮಹತ್ವ ಕೊಡಂಗಿಲ್ಲ ಆತ. ವೈನಿರಿ, ಈಗ ಏನು ಮಾಡ್ಬೇಕ್ರಿ? ಅಷ್ಟು ದೊಡ್ಡ ಆಸ್ತಿ ಐತಿ, ಎಲ್ಲ ತನ್ನ ಹೆಸಲೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾನಂತ. ನಾನು ಏನಾದರೂ ಕೇಳಕ್ಕೆ ಹೋದ್ನಿ ಅಂದ್ರೆ ನನ್ನ ಮುಗಿಸ್ಬಿಡ್ತಾನಂತ್ರಿ ವೈನಿ. ನನಗೆ ಹೆದರಿಕೆ ಬಂದತ್ರಿ. ಹೆದರುವಂಥ ಅವಶ್ಯಕತೆ ಇಲ್ರಿ, ಹೆದರಕ್ಕೆ ಹೋಗ್ಬೇಡ್ರಿ. ಅವರು ಎಲ್ಲರಿಗೆ ಮೋಸ ಮಾಡ್ಯಾರ. ಅವ್ರಿಗೆ ಈ ಸತಿ ನಾವು ಮಾಡೋಣ ಮೋಸನ. ಏನು ಹೇಳಕತ್ತೀರಿ ವೈನಿ ನೀವು? ನಾ ಎಲ್ಲ ಮಾಡ್ತೀನಂತ. ನಮ್ಮ ಫ್ರೆಂಡು ಒಬ್ಬರು ಲಾಯರ್ ಅದಾರ, ಅವ್ರಿಗೆ ಫೋನ್ ಹಚ್ತೀನಿ. ಏನು ಮಾಡಬೇಕು ಏನು ಎತ್ತ ಎಲ್ಲ ನಾ ಕೇಳ್ತೀನಂತ. ಆದ್ರೆ ನನಗೆ ನಿಮ್ಮಿಂದ ಒಂದು ಸ್ವಲ್ಪ ಸಹಾಯ ಬೇಕು. ವೈನಿ, ಅದು ಏನು ಹೇಳ್ರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಅದು ನಿಮ್ಮ ಅತ್ತೆ ಇದಾರಲ್ಲ, ಅವ್ರನ್ನ ಹೆಂಗಾರ ಮಾಡಿ ಒಂದು 2 ದಿನದ ಮಟ್ಟಿಗೆ ಊರಿಗೆ ಕಳಿಸ್ಬೇಕಲ್ಲ. ಅವ್ರಿದ್ರೆ ನಮ್ದು ಕೆಲಸ ಸರಳ ಆಗಂಗಿಲ್ಲ. ಹೆಂಗಾರ ಮಾಡಿ ಅವ್ರನ್ನ ಊರಿಗೆ ಕಳಿಸ್ಬೇಕು. ಇಷ್ಟ ಗೊತ್ತಿಲ್ರಿ ವೈನಿ, ನಾನು ಏನಾರ ಮಾಡಿ ಕಳಿಸ್ತೀನಂತ. ಅಂದಂಗೆ ನೀವು ಏನು ಮಾಡಕ್ಕೆ ಹೊಂಟಿರಿ ವೈನಿ? ಅಯ್ಯೋ, ನಮ್ಮ ಅಕ್ಕಗೆ ಏನು ಮಾಡಕತ್ತೀರಿ ಅಂತೇಳಿ ನೀವು ಕೇಳಬಾರ್ದು. ಮಾಡಿದಾದ್ಮೇಲೆ ತಾನ ಗೊತ್ತಾಗತ್ತೆ. ಆಕೆ ಏಟ್ ಹೇಳ್ತಾಳ ಆಟ ಕೆಲಸ ಮಾಡ್ಬೇಕು ನೋಡಿ ನಾವು. ಆಯ್ತು ರೀ ವೈನಿ, ನೀವು ಹೆಂಗಂತೀರಿ ಹಂಗೆ. ನಿಮ್ಮಣ್ಣ ನೀವು ಅನ್ಕೊಂಡಷ್ಟು ಸುಲಭ ಇಲ್ರಿ. ಆತನ್ಗೆ ಬರೀ ನಾನು ಅಹಂಕಾರ ಐತಿ. ಅವಂಗ ಎಲ್ಲರೂ ತಾ ಹೇಳ್ದಂಗೆ ಕೇಳಬೇಕು. ಒಂಥರ ಅಲೆಕ್ಸಾಂಡ್ರ್ ನೀತಿ ಐತಿ ನಿಮ್ಮಣ್ಣನ ಹತ್ರ. ಅಲೆಕ್ಸಾಂಡ್ರನ್ ಗತಿ ಇಡೀ ಜಗತ್ತ ಆಳ್ಬೇಕಂತ ನಿಮ್ಮಣ್ಣ. ಹಂಗತಿ ಎಲ್ಲ ಆಳ್ತೀನಿ ಅಂದವ್ರ ಕತಿ ಏನಾತ? ಇವಂದು ಹಂಗಾಗದ, ಇವನು ಮಣ್ಣು ಮುಕ್ಕದ. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಅಣ್ಣಗ ಈ ವಿಷಯ ಗೊತ್ತಾಗೈತಿ ಅಂತ ಹೇಳಿ ನೀವು ಗೊತ್ತು ಮಾಡಕ್ಕೆ ಹೋಗ್ಬೇಡ್ರಿ. ಮೊದ್ಲಿಕ್ಕೆ ಹೆಂಗಿದ್ರು ಹಂಗೆ ಇರ್ರಿ. ಅವ್ರು ಕೂಡ ಚಂದ ನಕ್ಕೊಂತ ಆಡ್ಕೊಂತ ಇರ್ರಿ ನೀವು. ಮತ್ತೆ ನಿಮ್ಗೆ ಏನಾದರೂ ಈ ವಿಷಯ ಗೊತ್ತಾಗೈತಿ ಅಂತಂದ್ರೆ ನಿಮ್ಮ ಅಣ್ಣ ಎಚ್ಚೆತ್ಕೊಂಡು ಇನ್ನೊಂದು ಪ್ಲ್ಯಾನ್ ಮಾಡ್ತಾನೆ. ಹೌದ್ರಿ ವೈನಿ, ಸರಿ ತಗೊಳ್ರಿ. ನಾನು ಮೊದ್ಲಿಕ್ಕೆ ಹೆಂಗಿದ್ದೆ ಹಂಗೆ ಇರ್ತೀನಿ ರೀ. ಅಷ್ಟು ಕೂಡಿ ಇಲ್ಲಿ ಮೀಟಿಂಗ್ ಎಬ್ಸಿರಿ. ಏನು ಯಾರಿಗೇನು ಹೇಳಬಾರ್ದು, ಯಾರಿಗೇನು ಮಾಡಬಾರ್ದು ಬಂತ ನೋಡವ. ಇದರ ಸಲ್ ಅಡಗ್ಲಿ. ಎಲ್ಲ ಹುಡ್ಕೊಳೋದ ಇದ್ರಲಿಂದ ಹುಡ್ಕೊಳೋದು ನೋಡು. ಇದನ್ನ ಪರ್ಮನೆಂಟಾಗಿ ಮನೆ ಬಿಟ್ಟು ಕಳಿಸ್ಬೇಕು. ಅದು ಏನಿಲ್ರಿ ದೊಡ್ಡಮ್ಮ, ನಿಮ್ಮ ಬಗ್ಗೆನೇ ಮಾತಾಡಕತ್ತಿದ್ದೀವಿ ನಾವು. ನನ್ನ ಬಗ್ಗೆ ಅಂಥದ್ದೇನು ಮಾತಾಡ್ಕೊಳಕತ್ತಿದ್ರಿ ಒಟ್ರು ಕೂಡಿ? ಯಾಕಪ್ಪ ಸಿರಪತಿ, ನೀನು ಇವ್ರ ಗುಂಪಿ ಸೇರ್ಕೊಂಡ್ಯಾನು? ಹೌದೈತಿ, ನಮ್ಮ ಅತ್ತಿ ಏನೆಲ್ಲ ಈ ಮನೆಗೆ ಮಾಡ್ಯಾಳ ಅಂತೇಳಿ ಹೇಳಾಕತ್ತಿದ್ದೆ. ಅದಕ್ಕೆ ವೈನಿ, ಪಾಪ ನಿಮಗೋಸ್ಕರ ಮದ್ವಿನೂ ಆಗಿಲ್ಲ ಅವರು ಪಾಪ ಅಂಥೇಳಿ ಅವರು ಅನ್ನಕತ್ತಿದ್ರು. ಅವ್ರಿಗೋಸ್ಕರ ನಾವು ಏನಾರ ಮಾಡ್ಬೇಕು ಅಂತೇಳಿ ಅನ್ನಕತ್ತಿದ್ರು. ಈಗ ನನ್ನ ಬಗ್ಗೆ ಹೊಗಳಿಲ್ಲ. ಮಾತು ನೋಡಿ ಮತ್ತೀವು ಯತಿ ಒಂದೆರಡು ದಿನ ಎಲ್ಲರೂ ಹೋಗ್ಬರ್ತೀನಿ ಮತ್ತೆ. ಏನು ಸಮಾಚಾರ? ನನ್ನ ಮನೆ ಬಿಟ್ಟು ಹೊರಗೆ ಸಾಕ್ಸಾಕ್ ನೋಡಕತ್ತೀರಿ? ಏನಾರ ಪ್ಲ್ಯಾನ್ ನಡೀತೀರನು? ಅಯ್ಯೋ ದೊಡ್ಡಮ್ಮರ, ಆ ಥರ ಏನಿಲ್ರಿ. ಯತಿ, ಸುಮ್ಮನೆ ಯಾವಾಗಲೂ ಅವ್ರ ಬಗ್ಗೆ ಹಂಗತಿ ಮಾತಾಡಬೇಡಿತಿ.
ಇದು ಅಯೋಧ್ಯಕ್ಕೆ ಹೋಗ್ಬಿಡ್ತೀನಿ ಐತಿ. ಹಾಂ, ಭಾಳ ಚಂದ ಐತೆ ಅಂತ ನೋಡು. ನಮ್ಮ ಫ್ರೆಂಡ್ಸ್ದು ಒಂದು ಹೊಸ ಇದನ್ನ ತೊಗೊಂಡಾರ, ಬಸ್ ತೊಗೊಂಡಾರ. ಅವ್ರೆಲ್ಲರೂ ಹೊಂಟಾರ, ನನಗೂ ಬಾ ಅನ್ನಕತ್ತಾರವಾ. ನಾನು ಮತ್ತು ಈಕಿನ ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೆ ಹೇಳು. ಈಕಿನೂ ಬ್ಯಾಡ ಅಂತ ಅನ್ನಕತ್ತಾಳ. ಅದಕ್ಕೆ ನೀ ಹ್ಞೂ ಅಂದ್ರೆ ಅದ್ರಾಗ ಕಳಿಸ್ಬಿಡ್ತೀನಿ. ಹೋಗಿ ಅವ್ರು ಕೂಡ ನೋಡ್ಕೊಂಬಾ. ಒಲಿಪ ಅವಲನ ಹ್ಮ್ ಈಗ ಅಲ್ಲಿ ಆಕ್ಸಿಡೆಂಟ್ ಅದು ಅಲ್ಲಿ ಬಸ್ ಡಮ್ ಅಂತ ಇಲ್ಲಿ ಬಸ್ ಟುಸ್ ಅಂತೇಳಿ ಅಂತಾರಪ್ಪ. ಒಲ್ಲೆ ನಾ ಎಲ್ಲೆಲ್ಲಿ ಹೋಗಂಗಿಲ್ಲ. ಅದೇನೋ ಅಂತಾರಲ್ಲ, ಅಲ್ಲಿ ಮುಣುಗ್ತಿ ಇಲ್ಲಿ ಎತ್ತಿ ಇಲ್ಲಿ ತೇತಿ ಇಲ್ಲಿ ಎತ್ತಿ ಅಂತೇಳಿ ಅಂತಾರ. ನಾ ಎಲ್ಲಿ ಹೋಗಂಗಿಲ್ಲ. ಬ್ಯಾಡಪ್ಪಯ್ಯಪ್ಪ ಅವಲನ, ಒಂದ ಜಲಮ ಅಂತ ಬಂದಿರ್ತತಿ. ಅವಲನ ಹೊಳ ಮಳ ಹುಟ್ಟಕ್ಕಾಗತ್ತಾನ ಹೇಳು. ನಾ ಎಲ್ಲಿ ಹೋಗಂಗಿಲ್ಲ. ಎಷ್ಟು ಜೀವದ ಮ್ಯಾಗ ಆಸೆ ಐತಿ ನೋಡಿಕಿಗೆ. ನಿಮ್ಮ ತವ್ರ ಮನೆಯವರು ಕುಬ್ಸಾಪ ಬುಕ್ಸಾ ಮಾಡ್ತಾರೋ ಏನ ಅದನ್ನು ತಪ್ಪಿಸ್ಕೊಂತಾರೋ? ಆತಿಗೆ ಮತ್ತ ದಿಂದಾ ಬೀಳಾಕ್ ಬಂದು ಗಪ್ಪ ಆಗ್ಯಾರಲ್ಲ ನಿಮ್ಮ ಮನೆಯವರು. ಐತಿ ಇದನ್ನ ವೈನಿಯರ್ದು ಕಳ್ಕುಪ್ಸ ಮತ್ತು ಈಕಿದು ಒಟ್ಟಿಗೆ ಮಾಡ್ತಾರಂತ. ಮೊನ್ನೆ ಮಾತಾಡಿದ್ರು ನಾನು ಕೂಡ. ಮೊನ್ನೆ ಅಂತೀನಿ ನೋಡುವ, ಇವತ್ತು ಮಾತಾಡಿದ್ರು ನೋಡು. ಅಣ್ಣಂಗೆ ಹೇಳ್ಬೇಕಂತೇಳಿ ಅನ್ಕೊಂಡಿದ್ನೆ, ಹೇಳಕ್ಕಾಗೇ ಇಲ್ಲ. ನಿಮ್ಮ ಅಣ್ಣಗ ಹೇಳು. ನೋಡಿಲೆ ನಿಮ್ಮ ತವ್ರ ಮನೆಯವ್ರಿಗೆ ಹೇಳು, ಬಾತಿ ಗಾಮಂಗ ಬುತ್ತಿ ತಗೊಂಬಾ ಅಂತೇಳು. ಬರೀ ಯಾವ ತಂಗಳ ರೊಟ್ಟಿ ಪಂಗಳ ರೊಟ್ಟಿ ಒಂದು 4-5 ಥರ ಸ್ವೀಟ್ ಇರ್ಬೇಕು ನೋಡು ಆ ಬುತ್ತಿ ರೊಟ್ಟ್ಯಾಗ. ಯಾಕಂದ್ರೆ ನಮ್ದು ದೊಡ್ಡಸ್ತನ ಮನಿತಾನ ಐತಿ. ಮತ್ತೆ ಆದಾತ ಇದಾತ ಅನ್ನಕ್ಕೆ ಹೋಗ್ಬೇಡ ಅಂತೇಳು. ಆಯ್ತ್ರಿ, ಹೇಳ್ತೀವಿ ತಗೋರಿ. ಮಾತು ಹೇಳ್ಕೊಂತ ಕುಂತ್ರಿ ಅಂದ್ರೆ ಹೊತ್ತಾಗತ್ತ. ಮತ್ತೆ ಮುಂಜಾನೆ ಎದ್ದು ಹೇಳಕ್ಕ ನಾಯಕ್ ಅಂತೀರಿ ಇಬ್ರು ಅಕ್ಕ ತಂಗಿ. ಲಗುಣ ಮಕ್ಕೊಂಡು ಲಗುಣ ಹೇಳ್ರಿ. ಹೊಟ್ಲೆದಾರಂತ ಅದೊಂದು ನ್ಯಾವ ಇವರಿಗೆ. ಕುಂತ್ರೊಳಗ ವಾಂತಿ ಬರ್ತತಿ, ನಿಂತ್ರೊಳಗ ತಲೆ ಸುತ್ತತಿ. ಇವ್ರಿಬ್ರದ್ದು ಅಕ್ಕ ತಂಗಿದು. ನಿಮ್ಮದಕ್ಕೆ ನೋಡಿದ್ರೆ ಅಷ್ಟು ಬರ್ತದೆ ನಂಗೆ. ಈ ಬಿಳೆ ತುಟ್ಲ ಹಿಡಿದು ನೆಲಕ್ಕೆ ತಿರುಗಿ ಬಡ್ದು ಬಿಡ್ಲೇನ ಅಂತ ಸಿಟ್ಟು ಬಂದ್ಬಿಡ್ತತಿ. ಈಗ ಏನು ಮಾಡೋದು? ಮತ್ತು ಈಗ ದೊಡ್ಡಮ್ಮನ ಮನೆ ಬಿಟ್ಟು ಹೊರಗೆ ಕಳಿಸ್ಲೇಬೇಕು. ಯಾಕಂದ್ರೆ ಇವ್ರಿದ್ರೆ ನಮ್ಮ ಕೆಲಸ ಪಾಸ್ ಆಗಂಗಿಲ್ಲ. ಅದಕ್ಕೊಂದು ಏನಾರ ಮಾಡ್ತೀನಿ ತಗೋರಿ ವೈನಿ. ಹೆಂಗಾರ ಮಾಡಿ ನಾಳೆ ಆಕಿ ಮನ್ಯಾಗ ಇರ್ಲಾರ್ದಂಗೆ ಮಾಡ್ತೀನಿ. ಒಂದು 10-15 ಗುಳಿಗೆ ಹಾಕಿ ಮಣಗಿಸಿ ಬಿಡ್ಬೇಕು ಈ ಮುದುಕಿನ. ಸುಮ್ಮಿರೋ ಮಾತಾಯಿ ವಯಸ್ಸಾಗ್ಯಾವ. ಮತ್ತು ಮಕ್ಕೊಂಡಲ್ಲಿ ಶಿವನ ಪಾದ ಸೇರಳ. ಹೋಲ್ ಬಿಡ್ರಿ ವೈನಿ. ಈಗಿನೂ ನಮ್ಮ ಅಣ್ಣನ ಕೂಡ ಕೂಡಿ ಈಗ ಸಚೆ ಕಡೆ ನನಗೆ ಅನ್ಯಾಯ ಮಾಡಕತ್ತಾಳ. ನಾನು ತಾಯಿಗತಿ ನಂಬಿದ್ದೀಕಿನ. ಹೋದ್ರೆ ಹೊಕ್ಕಳ ಬಿಡ್ರಿ. ಅವರು ಪ್ರಾಣ ತೆಗಿಯಕ್ಕೆ ನಿಂತಾರಂತೇಳಿ ನಾವು ಪ್ರಾಣ ತೆಗಿಯೋದು ಎಷ್ಟು ಮಟ್ಟಿಗೆ ಸರಿ ಹೇಳ್ರಿ? ಅವ್ರಂಗ ನಾವು ಮೃಗ ಆಗಕ್ಕಾಗತ್ತನ? ಯವ್ವ, ಇಂಥವು ಭೂಮಿ ಮೇಲೆ ಇದ್ದರೆ ಏನು ಪ್ರಯೋಜನ ಅಕ್ಕ? ಯವ್ವ, ಬರೀ ಕತಂತ್ರ ಕತಂತ್ರ ಕತಂತ್ರ. ಈಗ ಬೇಕು ನಿಗರಿಲ್ಲ ಅಂದ್ರೆ ಏನನ್ನ ಅಷ್ಟ ಆಗಂಗಿಲ್ಲ ದೇಶಕ್ಕೆ, ಊರಿಗೆ, ಮಣಿತನಕ್ಕೆ. ಹಾಗೆಲ್ಲ ಮಾತಾಡಬಾರ್ದು ಆರ್ತಿ. ಹಿಂಗೆ ಮಾಡಿದ್ರತ್ತ. ವೈನಿ, ನಮ್ಮ ದೂರ ಸಂಬಂಧಿಕರು ಒಬ್ರು ನಮ್ಮ ಮಾವಾರ ಅದಾರ. ಅವರಿಗೆ ಆರಾಮಿಲ್ಲ ಅಂಥೇಳಿ ಅಂದಿದ್ರು ಒಂದ್ಸತಿ. ಅದಕ್ಕೆ ನಮ್ಮ ಅತ್ತಿನ ಹೋಗಿ ಮಾತಾಡ್ಸ್ಕೊಂಡು ಬಾ ಅಂಥೇಳಿ ಅಣ್ಣನ ಕೈಲೇನೆ ಹೇಳಿಸ್ತೀನಿ ತಡ್ರಿ. ನಾಳೆ ಹೊಂಡಿಸಿ ಕಳಿಸ್ತೀನಿ. ಕೊಳಿ ಬರ್ಲಾರ್ದಂಗೆ ನೋಡ್ಕೊರಿ ಆ ಮುದುಕಿ. ಅಲ್ಲೇ ಹೋದಲ್ಲಿನ ಆಕ್ಸಿಡೆಂಟ್ ಆಗಿ ಗೋಯಿಂದ ಅನ್ಬೇಕು. ಪಾಪ ಎಂತೆಂಥವ್ರು ಹೊಕ್ಕರಂತ. ಇದ್ಯಾಕೆ ನಿಗರ್ಬಾರ್ದೇವು ಆತಿ? ಹಂಗೆಲ್ಲ ಮಾತಾಡ್ಬಾರ್ದೆ.